ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ. ಡಿಯರ್ ಆಸ್ಪಿರೆಂಟ್ಸ್, ಈಗಾಗಲೇ ತಾವೆಲ್ಲರೂ ಟಿ ಟಿ ಎಕ್ಸಾಮ್ ಬರೆದು ಬಂದಿದ್ದೀರಾ. ಹಾಗೆ ಗೌರ್ಮೆಂಟ್ ಕಡೆಯಿಂದನೇ ಈಗಾಗಲೇ ಕೀ ಆನ್ಸರ್ ಬಿಟ್ಟಿದ್ದಾರೆ. ತಾವೆಲ್ಲರೂ ಕೂಡ ಚೆಕ್ ಮಾಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾರೆಲ್ಲ ಈ ಟಿ ಟಿ ಎಕ್ಸಾಮಲ್ಲಿ ಎಲಿಜಿಬಲ್ ಆಗಿದ್ದೀರಾ ಅವರಿಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ವತಿಯಿಂದ ಕಂಗ್ರ್ಯಾಚುಲೇಷನ್. ಹಾಗೆ ಯಾರು ಫೇಲ್ಯೂರ್ ಆಗಿದ್ದೀರಾ ಮತ್ತು ನಮ್ಮ ಸ್ಕೋರ್ ಕಡಿಮೆ ಆಗಿದೆ ಅಂತಕ್ಕಂಥವ್ರು ಬೇಜಾರಾಗೋಕ್ಕೆ ಹೋಗಬೇಡಿ. ಯಾಕಂದರೆ ಇನ್ನೂ ಅಪ್ಕಮಿಂಗ್ ಎಕ್ಸಾಮ್ಸ್ ಇದೆ. ಸಿ ಟಿ ಇ ಟಿ ಕೂಡ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಇನ್ನೂ ಟೈಮ್ ಇದೆ. ಆ ಸಿ ಟಿ ಇ ಟಿನೂ ಕೂಡ ಅಟೆಂಡ್ ಮಾಡಿ ನಾವು ಸಿ ಟಿ ಇ ಟಿನ ಕ್ಲಿಯರ್ ಮಾಡಿಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ನಡೆಸ್ತಕ್ಕಂಥ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಏನಿದ್ದಾವೆ ಅದಕ್ಕೆ ಕೂಡ ಎಲಿಜಿಬಲ್ ಆಗ್ತೀವಿ. ಅದರ ಜೊತೆಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಲಿರ್ತಕ್ಕಂಥ NVS ಆಗಿರ್ಬೋದು, KVS ಆಗಿರ್ಬೋದು, ಸೈನಿಕ್ ಪಬ್ಲಿಕ್ ಸ್ಕೂಲ್ಸ್, ಆರ್ಮಿ ಪಬ್ಲಿಕ್ ಸ್ಕೂಲ್ಸ್, ಇಲ್ಲಿ ಕೆಲವೊಂದಿಷ್ಟು ರಿಕ್ರೂಟ್ಮೆಂಟ್ಸ್ ಕರೀತಾರೆ, ಟೀಚರ್ ರಿಕ್ರೂಟ್ಮೆಂಟ್ ಹೌದಲ್ವಾ, PGT TGT ಅಲ್ಲ, ಅಲ್ಲಿ ನಾವು TGT ಬರೆಯೋದಕ್ಕೆ ಎಲಿಜಿಬಲ್ ಆಗ್ತೀವಿ. ಅದರಿಂದ ಯಾರು ಬೇಜಾರಾಗ್ದೇ ಸಿ ಟಿ ಇ ಟಿಗೆ ಅಪ್ಲಿಕೇಶನ್ ಹಾಕಿ ಅದಕ್ಕೆ ಓದ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಟಿ ಇ ಟಿ ಪೇಪರ್ 1 ಈ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮಲ್ಲಿ ಕ್ವಶನ್ಸ್ ಹೇಗೆ ಬಂದಿದ್ವು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಹಾಗೆ ತಮ್ಮ ಗಮನಕ್ಕೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಈಗಾಗಲೇ HSTR, PSTR ಹಾಗೆ GPSTRಗೆ ಬ್ಯಾಚ್ ಕೋರ್ಸಸ್ ಸ್ಟಾರ್ಟ್ ಆಗಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಎಸ್ ನೋಡಿ, ಮೊದಲಿನ ಪ್ರಶ್ನೆ ಹೀಗಿದೆ. ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ಡ್ರೈ ಸೆಲ್ಲಲ್ಲಿ ಹೇಗೆ ಒಂದು ಕರೆಂಟ್ ಅಂತಕ್ಕಂಥದ್ದು ಉತ್ಪಾದನೆ ಆಗುತ್ತೆ ಅಂತ. ಸೊ ಇಲ್ಲಿ ಜೈವಿಕ ಕ್ರಿಯೆ ಇದೆ, ಆಪ್ಷನ್ ಎ. ಆಪ್ಷನ್ ಬಿ ಅಣು ಕ್ರಿಯೆ, ದಟ್ ಮೀನ್ಸ್ ಬೈಜಿಕ ಕ್ರಿಯೆ. ನೆಕ್ಸ್ಟ್ ಆಪ್ಷನ್ ಸಿ ಭೌತಿಕ ಕ್ರಿಯೆ. ನೆಕ್ಸ್ಟ್ ಆಪ್ಷನ್ ಡಿ ರಾಸಾಯನಿಕ ಕ್ರಿಯೆ ಅಂತ ಇದೆ. ಸೊ ಇಲ್ಲಿ ನಮ್ಮ ಡ್ರೈ ಸೆಲ್ಲಲ್ಲಿ ಆಗ್ತಕ್ಕಂಥ ರಿಯಾಕ್ಷನ್ ಯಾವುದು ಅಂತಂದರೆ ಕೆಮಿಕಲ್ ರಿಯಾಕ್ಷನ್, ದಟ್ ಈಸ್ ರಾಸಾಯನಿಕ ಕ್ರಿಯೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ಬಲವು ಇದನ್ನು ಉಂಟು ಮಾಡುವುದಿಲ್ಲ. ಅಂದರೆ ಫೋರ್ಸ್ ಅಂತಕ್ಕಂಥದ್ದು ಯಾವುದನ್ನಿಲ್ಲಿ ಉಂಟು ಮಾಡೋದಿಲ್ಲ ಅಂತಂದರೆ ನಮಗೆ ಗೊತ್ತಿದೆ, ವೆನ್ ವಿ ಅಪ್ಲೈಡ್ ಫೋರ್ಸ್ ಟು ಎನ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟಿಗೆ ನಾವು ಫೋರ್ಸನ್ನು ಅಪ್ಲೈ ಮಾಡಿದಾಗ ಯಾವೆಲ್ಲ ಚೇಂಜಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ. ಓಕೆ, ದಟ್ ಮೀನ್ಸ್ ದೇರ್ ಇಸ್ ಎನ್ ಚೇಂಜ್ ಇನ್ ದಿ ಸ್ಪೀಡ್. ಅಂದರೆ ವೇಗದಲ್ಲಿ ಏನಾಗ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಗಾತ್ರದಲ್ಲಿ ಕೂಡ ಬದಲಾವಣೆ ಆಗುತ್ತೆ ಯಾವಾಗ ನಾವು ಬಲವನ್ನು ಪ್ರಯೋಗ ಮಾಡಿದಾಗ. ನೆಕ್ಸ್ಟ್ ಆಕಾರದಲ್ಲಿ ಬದಲಾವಣೆ, ಹೌದಲ್ವ, ಆಕಾರದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಶೇಪ್ ಮೇ ಬಿ ಚೇಂಜ್ಡ್ ವೆನ್ ವಿ ಅಪ್ಲೈಡ್ ಟು ಎ ಫೋರ್ಸ್, ಹೌದಲ್ವ, ವೆನ್ ವಿ ಅಪ್ಲೈಡ್ ಎ ಫೋರ್ಸ್ ಟು ಎನ್ ಆಬ್ಜೆಕ್ಟ್. ಹಾಗೆ ಭೌತಿಕ ಸ್ಥಿತಿಯಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಗೋದಿಲ್ಲ. ಯಾಕಂದರೆ ಈ ಭೌತಿಕ ಸ್ಥಿತಿ ಅಂತಂದ್ರೆ ಏನು, ನಾವು 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಕಲ್ತಿದ್ವಿ, ಹೌದಲ್ವಾ. 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಯಾವುದು? ಫಸ್ಟ್ ಒನ್ ಸಾಲಿಡ್, ಸೆಕೆಂಡ್ ಒನ್ ಲಿಕ್ವಿಡ್, ಥರ್ಡ್ ಒನ್ ಗ್ಯಾಷಿಯಸ್ ಸ್ಟೇಟ್, ಹೌದಲ್ವಾ. ಅಂದರೆ ಘನ, ದ್ರವ ಮತ್ತು ಅನಿಲ ಅಂತ 3 ಸ್ಥಿತಿಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. ನಾವು ಬಲವನ್ನು ಅಪ್ಲೈ ಮಾಡೋದ್ರ ಮುಖಾಂತರ, ಬಲವನ್ನು ಪ್ರಯೋಗಿಸುವುದರ ಮುಖಾಂತರ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಒಂದು ವಸ್ತುವನ್ನು ತೊಗೊಂಬರೋದಕ್ಕಾಗಲ್ಲ. ಹಾಗೆ ದ್ರವದಿಂದ ಅನಿಲಕ್ಕೂ ಕೂಡ ಇಲ್ಲಿ ಬರಲ್ಲ ಅಂತಕ್ಕಂಥದ್ದು. ಈ ಭೌತಿಕ ಸ್ಥಿತಿಯಲ್ಲಿ ಬದಲಾವಣೆ ಆಗೋದಿಲ್ಲ ಯಾವಾಗ ನಾವು ಬಲವನ್ನು ಪ್ರಯೋಗಿಸಿದಾಗ. ಅದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಎಸ್ ಮುಂದಿನ ಪ್ರಶ್ನೆ ಆಗಿದೆ ನೋಡಿ. ಭೂಮಿಯ ಅತ್ಯಂತ ಹೊರಕವಚ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ತೊಗಟೆ ಅಂತಕ್ಕಂಥದ್ದು ಏನಾಗುತ್ತೆ ಇಲ್ಲಿ, ಇದು ಈಸಿ ಕ್ವಶನ್ನು. ನಮ್ಮ ಭೂಮಿಯ ಅತ್ಯಂತ ಹೊರ ಕವಚನೇ ತೊಗಟೆ ಆಗಿರೋದ್ರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತೊಗಟೆ. ಮ್ಯಾಂಟಲ್ಲು, ಹೊರಗರ್ಭ ಮತ್ತು ಒಳಗರ್ಭ ಅಂತಕ್ಕಂಥದ್ದು ಬರೋದಿಲ್ಲ. ಒಳಗರ್ಭ, ಮ್ಯಾಂಟಲ್ಲು, ಸೊ ಇವೆಲ್ಲ ಒಳಗಡೆ ಇರ್ತದೆ. ಅತ್ಯಂತ ಹೊರ ಕವಚ ಅಂತ ಬಂದಾಗ ತೊಗಟೆನೇ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಶಬ್ದದ ಸ್ಥಾಯಿ ಇದನ್ನು ಅವಲಂಬಿಸಿದೆ. ಶಬ್ದದ ಸ್ಥಾಯಿ ಅಂತಕ್ಕಂಥದ್ದು ಯಾವುದರ ಮೇಲೆ ಅವಲಂಬಿತ ಆಗಿದೆ ಅಂತಂದರೆ ಅದನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಂದರೆ ದಟ್ ಮೀನ್ಸ್ ಆಪ್ಷನ್ ಡಿ ಏನಿದೆ ಆವೃತ್ತಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ, ನಾವು ಶಬ್ದ ಪಾಠ ಮಾಡಬೇಕಾದ್ರೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಇದನ್ನೆಲ್ಲ ಹೇಳಿದ್ದೀವಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಯಾವುದು? ದಟ್ ಮೀನ್ಸ್ ನಾವು ಲೈಟ್ ಚಾಪ್ಟರ್ ಡಿಸ್ಕಷನ್ ಮಾಡಬೇಕಾದ್ರೆ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಆ್ಯಂಡ್ ಲಾಸ್ ಆಫ್ ರಿಫ್ಲೆಕ್ಷನ್ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ದೀವಿ. ಬೆಳಕಿನ ಪ್ರತಿಫಲನದ ನಿಯಮಗಳು ಏನು ಹೇಳ್ತದೆ, ಇದರಲ್ಲಿ 2 ನಿಯಮ ಬರುತ್ತೆ. ಒಂದನೇ ನಿಯಮ ಏನು ಹೇಳುತ್ತೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳುತ್ತೆ.
ಮತ್ತು ಎರಡನೇ ನಿಯಮ ಏನು ಹೇಳುತ್ತೆ ಅಂತಂದರೆ ದ ಆ್ಯಂಗಲ್ ಆಫ್ ದಟ್ ಮೀನ್ಸ್ ದ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಆರ್ ಲೈ ಇನ್ ದಿ ಸೇಮ್ ಪ್ಲೇನ್ ಅಂತ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈ ಚಿತ್ರವನ್ನು ಕನ್ಸಿಡರ್ ಮಾಡಿ ನಾವಿಲ್ಲಿ ಇದು ಇನ್ಸಿಡೆಂಟ್ ರೇ ಅಂತ ಕರಿತೀವಿ, ಇದು ರಿಫ್ಲೆಕ್ಟೆಡ್ ಸರ್ಫೇಸು, ಇದು ರಿಫ್ಲೆಕ್ಟಿಂಗ್ ರೇ. ಈ ನಾರ್ಮಲ್ ಎನ್ ಅಂತಕ್ಕಂಥದ್ದು ನಾರ್ಮಲ್ ಇದೆ. ಓಕೆ, ಇಲ್ಲಿ ಇನ್ಸಿಡೆಂಟ್ ರೇ ಅಂದರೆ ಇದನ್ನು ಪತನ ಕಿರಣ ಅಂತ ಕರಿತೀವಿ. ಓಕೆ, ಈ ಪತನ ಕಿರಣ ಏನಾಗುತ್ತೆ, ಈ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸಿಗೆ ಬಿದ್ದಾಗ ಈ ಪತನ ಕಿರಣ ಪ್ರತಿಫಲಿಸುತ್ತೆ, ಹೌದಲ್ವಾ? ಈ ಪ್ರತಿಫಲಿಸಬೇಕಾದ್ರೆ ಇಲ್ಲೊಂದು ಆ್ಯಂಗಲ್ ಕ್ರಿಯೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆ ಆ್ಯಂಗಲ್ 45 ಡಿಗ್ರಿ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಕೂಡ ಆ್ಯಂಗಲ್ ಕ್ರಿಯೇಟ್ ಆಗಿದೆ ಈ ನಾರ್ಮಲ್ ರೆಫರೆನ್ಸ್ ಪಾಯಿಂಟಿಗೆ, ಒಂದು ಪತನ ಕಿರಣ ಇಲ್ಲಿ ಟಚ್ ಆದಾಗ, ಹೌದು ತಾನೆ? ಅಂದರೆ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆದರೆ ಇದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆಗುತ್ತೆ. ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ ಅಷ್ಟೇ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇರುತ್ತೆ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 45 ಡಿಗ್ರಿ ಇದ್ದರೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ 45 ಡಿಗ್ರೀಸ್ ಇರುತ್ತೆ ಅಂತಕ್ಕಂಥದ್ದು. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಇಲ್ಲಿ ಪತನ ಕೋನ ಮತ್ತು ಪ್ರತಿಫಲನದ ಕೋನ ಸಮವಾಗಿರುತ್ತೆ ಅಂತಕ್ಕಂಥದ್ದು ಮೊದಲನೇ ನಿಯಮ ಹೇಳುತ್ತೆ. ಸೆಕೆಂಡ್ ಲಾ ಏನು ಹೇಳುತ್ತೆ, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಈ ನಾರ್ಮಲ್ ಅಂತ ಏನಿದೆ ರೆಫರೆನ್ಸ್ ಪಾಯಿಂಟು ಅವು ಸೇಮ್ ಪ್ಲೇನಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಆ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ರೇಖಾಚಿತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಗೆಸ್ ಮಾಡಿ ನೋಡೋಣ. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಏನಿದೆ ಸೇಮ್ ಇದೆ ಅಂತ ಕಾಣಿಸುತ್ತೆ. ಬಟ್ ಇಲ್ಲಿ ಆರ್ ಕೊಟ್ಟಿದ್ದಾರೆ ಅವರು, ಅಂದರೆ ರಿಫ್ರಾಕ್ಟಿಂಗ್ ಆ್ಯಂಗಲ್ ಕೊಟ್ಟಿದ್ದಾರೆ ಇಲ್ಲಿ, ಅದರಿಂದ ಇದು ತಪ್ಪಾಗುತ್ತೆ. ಇಲ್ಲಿ ನೋಡಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಸೇಮ್ ಇದೆ, ಹೌದಲ್ವಾ? ದಟ್ ಮೀನ್ಸ್ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 2 ಸರಿಯಾಗಿದೆ. ಯಾಕಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಫಸ್ಟ್ ಲಾನು ಒಬೆ ಮಾಡುತ್ತೆ ಮತ್ತು ಸೆಕೆಂಡ್ ಲಾನು ಕೂಡ ಇದು ಒಬೆ ಮಾಡೋದ್ರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇದು ಸರಿಯಾಗಿದೆ ಅಂತಕ್ಕಂಥ. ಇವು ಬರೋದಿಲ್ಲ, ಯಾಕಂದರೆ ಇವು ರಿಫ್ರಾಕ್ಷನ್ಗೆ ಸಂಬಂಧಪಟ್ಟಂತೆ ಇರ್ತದೆ ಈ ಒಂದು ಡಯಾಗ್ರಾಮ್ಸು, ಅದರಿಂದ ಇದು ಬರಲ್ಲ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. 6ರಷ್ಟು ಪರಿಮಾಣದ ಭೂಕಂಪವು 4ರಷ್ಟು ಪರಿಮಾಣದ ಭೂಕಂಪನಕ್ಕಿಂತ ಎಷ್ಟು ಅಪಾಯಕಾರಿ ಅಂತ ಕೇಳ್ತಿದ್ದಾರೆ. ದಟ್ ಮೀನ್ಸ್ ವಿನಾಶಕಾರಿ. ಇಲ್ಲಿ ನೋಡಿ, 2ರಷ್ಟು ಹೆಚ್ಚು ವಿನಾಶಕಾರಿನ, 10ರಷ್ಟು ಹೆಚ್ಚು ವಿನಾಶಕಾರಿನ, ಅಥವಾ 100ರಷ್ಟು ಹೆಚ್ಚು ವಿನಾಶಕಾರಿನ, ಅಥವಾ 1000ರಷ್ಟು ಹೆಚ್ಚು ವಿನಾಶಕಾರಿನ ಅಂತ ನೋಡ್ತಾ ಹೋಗೋದಾದರೆ, ನಾವು ಈ ಒಂದು ಭೂಕಂಪ ಬಗ್ಗೆ ಮಾತಾಡಬೇಕಾದ್ರೆ ರಿಕ್ಟರ್ ಸ್ಕೇಲ್ ಬಗ್ಗೆ ನೋಡಿದ್ವಿ. ಅಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. 1000ದಷ್ಟು ಏನಾಗ್ತಾ ಹೋಗುತ್ತೆ, ಇಲ್ಲಿ ಹೆಚ್ಚು ವಿನಾಶಕಾರಿ ಆಗ್ತಾ ಹೋಗುತ್ತಿದೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ಇದೆ ನೋಡಿ. ಅಣೆಕಟ್ಟುಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೀರು ಇದಕ್ಕೆ ಉದಾಹರಣೆ. ಅಂದರೆ ಡ್ಯಾಮುಗಳಲ್ಲಿ ಸ್ಟೋರ್ ಆಗಿರುತ್ತಲ್ಲ ನೀರು, ಆ ನೀರಿನಲ್ಲಿ ಎಂಥ ಒಂದು ಎನರ್ಜಿ ಸ್ಟೋರ್ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದು ಪ್ರಚನ್ನ ಶಕ್ತಿನ, ದಟ್ ಮೀನ್ಸ್ ಪೊಟೆನ್ಷಿಯಲ್ ಎನರ್ಜಿನ, ಕೈನೆಟಿಕ್ ಎನರ್ಜಿನ, ಚಲನ ಶಕ್ತಿನ. ನೋಡಿ, ಆಪ್ಷನ್ ಎ ಪ್ರಚನ್ನ ಶಕ್ತಿ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಚಲನ ಶಕ್ತಿ, ಆಪ್ಷನ್ ಸಿ ಸೌರಶಕ್ತಿ, ಆಪ್ಷನ್ ಡಿ ಭರತ ಶಕ್ತಿ ಅಂತ ಬರುತ್ತೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕರೆಕ್ಟಾಗಿ ನೋಡ್ತಾ ಹೋಗೋದಾದರೆ ಈ ಒಂದು ಪ್ರಶ್ನೆಗೆ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಪ್ರಚನ್ನ ಶಕ್ತಿ ಆಗುತ್ತೆ. ಯಾಕಂದರೆ ಡ್ಯಾಮುಗಳಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ನೀರಿನಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿರುತ್ತೆ. ಆ ಡ್ಯಾಮಿಂದ ನೀರನ್ನ ಓಪನ್ ಮಾಡಿದ ತಕ್ಷಣ ನೀರು ಹೊರಗಡೆ ಬರುತ್ತಲ್ವ, ಆಗ ಅದು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ನೀರು ಡ್ಯಾಮಲ್ಲಿರಬೇಕಾದ್ರೆ ಪೊಟೆನ್ಷಿಯಲ್ ಎನರ್ಜಿನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಗೇಟ್ ಓಪನ್ ಮಾಡಿ ಹೊರಗಡೆ ಬಿಟ್ಟಿದ ತಕ್ಷಣ ಅದು ನೀರು ಮೂಮೆಂಟ್ ಆಗುತ್ತೆ, ಅಂದರೆ ಅದಕ್ಕೆ ಚಲನಶಕ್ತಿ ಬರುತ್ತೆ. ಅದರಿಂದ ಇಲ್ಲಿ ಅಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರನ್ನು ಕೇಳ್ತಾ ಇರೋದ್ರಿಂದ ಇದು ಪೊಟೆನ್ಷಿಯಲ್ ಎನರ್ಜಿಗೆ ಉದಾಹರಣೆ ಅಂತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಒತ್ತಡವು ಇದಕ್ಕೆ ಸಮ. ದಟ್ ಮೀನ್ಸ್ ವಾಟ್ ಯು ಮೀನ್ ಬೈ ಪ್ರೆಷರ್ ಅಂತ ಕೇಳ್ತಿದ್ದಾರೆ. ಪ್ರೆಷರ್ ಮೀನ್ಸ್ ಫೋರ್ಸ್ ಅಪ್ಲೈಡ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತೀವಿ. ಅಂದರೆ ಬಲ ಅಂತಕ್ಕಂಥದ್ದು ಏನಿದೆ ಅದು ಏಕಮಾನ ವಿಸ್ತೀರ್ಣಕ್ಕೆ ಅಪ್ಲೈ ಮಾಡಿದಾಗ ನಾವು ಅದು ಪ್ರೆಷರ್ ಆಗುತ್ತೆ, ಅಂದರೆ ಒತ್ತಡ ಆಗುತ್ತೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. 4 ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ. ಎ, ಬಿ ಮತ್ತು ಸಿ ಧ್ರುವಗಳು ಕ್ರಮವಾಗಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಮ್ಯಾಗ್ನೆಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಈ ದಂಡಕಾಂತದ ಬಗ್ಗೆ ಮಾತಾಡಿದ್ವಿ. ಬಾರ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಏನೇನಿರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ.
ಸೊ ಮತ್ತೊಮ್ಮೆ ನೋಡ್ತಾ ಹೋಗೋಣ. ಇಲ್ಲಿ 2 ಮ್ಯಾಗ್ನೆಟ್ಸ್ ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಮ್ಯಾಗ್ನೆಟ್ ಫಸ್ಟ್ ಕನ್ಸಿಡರ್ ಮಾಡಿ. ಓಕೆ, ಈ ಮ್ಯಾಗ್ನೆಟಲ್ಲಿ 2 ಪೋಲ್ ಇರುತ್ತೆ, ಒಂದು ಸೌತ್ ಪೋಲು ಮತ್ತು ಇನ್ನೊಂದು ನಾರ್ತ್ ಪೋಲ್. ಓಕೆ, ಇಲ್ಲಿ ಈ ಒಂದು ಮ್ಯಾಗ್ನೆಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ಓಕೆ, ಈ ಮ್ಯಾಗ್ನೆಟ್ ಸುತ್ತ ಏನಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಹಾಗೆ ಈ ಮ್ಯಾಗ್ನೆಟ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಇದನ್ನು ನಾರ್ತ್ ಅಂತ ಕನ್ಸಿಡರ್ ಮಾಡೋಣ, ಇದನ್ನು ಸೌತ್ ಅಂತ ಕನ್ಸಿಡರ್ ಮಾಡೋಣ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ನಾರ್ತ್ ಟು ಸೌತು ಮೂಮೆಂಟ್ ಇರುತ್ತೆ. ಹಾಗೆ ಇನ್ಸೈಡ್ ದಿ ಮ್ಯಾಗ್ನೆಟ್ ಏನಿರುತ್ತೆ ಫೀಲ್ಡ್ ಲೈನ್ಸು ನಾರ್ತ್ ಟು ಸೌತ್ ಹೋಗ್ತಾ ಇರುತ್ತೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ಈ ಮ್ಯಾಗ್ನೆಟಲ್ಲಿ ಏನಾಗ್ತಾ ಹೋಗುತ್ತೆ, ಆ ಸೇಮ್ ಪೋಲ್ಸ್ ಇದ್ದಾಗ 2 ಮ್ಯಾಗ್ನೆಟ್ನ ನಾವು ನಿಯರ್ ಬೈ ಪ್ಲೇಸಲ್ಲಿ ಇಟ್ಟಾಗ ಇಲ್ಲಿ ನಾರ್ತ್ ಪೋಲ್ ಇರುತ್ತೆ, ಇಲ್ಲಿ ನಾರ್ತ್ ಪೋಲ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಸೌತ್ ಪೋಲ್ ಇರುತ್ತೆ, ಇಲ್ಲಿ ಕೂಡ ಸೌತ್ ಪೋಲ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನಾಗ್ತಾ ಹೋಗುತ್ತೆ ನೋಡಿ, ಸೇಮ್ ಪೋಲ್ಸ್ ಇದ್ದಾಗ ಈ ಮ್ಯಾಗ್ನೆಟ್ ಏನು ಮಾಡುತ್ತೆ, ರಿಪಲ್ಷನ್ ಆಗುತ್ತೆ, ಅಂದರೆ ತಳ್ಳುತ್ತೆ. 2 ಮ್ಯಾಗ್ನೆಟ್ಸು ಅಂಟ್ಕೊಳ್ಳೋದಿಲ್ಲ ಇಲ್ಲಿ. ಅದೇ ಅಪೋಸಿಟ್ಸ್ ಪೋಲ್ಸ್ ಇತ್ತು ಅಂತ ತಿಳ್ಕೊಳ್ಳಿ. ಓಕೆ, ಇಲ್ಲಿ ಅಪೋಸಿಟ್ಸ್ ಪೋಲ್ಸ್ ಇತ್ತು ಅಂತಂದರೆ ಒಂದು ಮ್ಯಾಗ್ನೆಟು ಇನ್ನೊಂದು ಮ್ಯಾಗ್ನೆಟ್ಗೆ ಅಂಟ್ಕೊಳ್ಳುತ್ತೆ. ಇಲ್ಲಿ ಅಪೋಸಿಟ್ಸ್ ಪೋಲ್ಸ್ ಇದ್ದಾಗ ಅಂಟ್ಕೊಳ್ಳುತ್ತೆ, ಸೇಮ್ ಪೋಲ್ಸ್ ಇದ್ದಾಗ ಏನಾಗುತ್ತದು ರಿಪಲ್ಷನ್ ಆಗುತ್ತೆ ಅಂತ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮಾತಾಡಬೇಕಾದ್ರೆ ಇವನ್ನೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ ಅಂತಕ್ಕಂಥದ್ದು. ಇಲ್ಲಿ ಮ್ಯಾಗ್ನೆಟ್ಸು 4 ಮ್ಯಾಗ್ನೆಟ್ ತೊಗೊಂಡಿದ್ದಾರೆ, ಬಾರ್ ಮ್ಯಾಗ್ನೆಟು ತಗೊಂಡು ಒಂದಕ್ಕೊಂದು ಅಟ್ಯಾಚ್ ಮಾಡ್ತಾ ಬಂದಿದ್ದಾರೆ. ಅವರು ಒಂದು ಡೈರೆಕ್ಷನ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ ಒಂದು ಮ್ಯಾಗ್ನೆಟಲ್ಲಿ. ನೋಡಿ, ಇಲ್ಲಿ ಈ ಬಾರ್ ಮ್ಯಾಗ್ನೆಟಲ್ಲಿ ಇಲ್ಲಿ ನಾರ್ತ್ ಕೊಟ್ಟಿದ್ದಾನೆ ಅಂತಂದರೆ ಇಲ್ಲಿ ಸೌತ್ ಇರಲೇಬೇಕಲ್ವಾ. ಹಾಗಾದರೆ ಇಲ್ಲಿ ಸೌತ್ಗೆ ಯಾವುದು ಅಟ್ರಾಕ್ಟ್ ಆಗುತ್ತೆ, ನಾರ್ತ್ ಅಟ್ರಾಕ್ಟ್ ಆಗುತ್ತೆ, ಹೌದಲ್ವ, ನಾರ್ತ್ ಪೋಲ್. ಇಲ್ಲಿ ನಾರ್ತ್ ಪೋಲ್ ಇದೆ ಅಂತಂದರೆ ಇಲ್ಲಿ ಯಾವ ಪೋಲ್ ಇರಬೇಕು, ಸೌತ್ ಪೋಲ್ ಇರಬೇಕು, ಹೌದು ತಾನೆ. ಹಾಗೆ ಇಲ್ಲಿ ಸೌತ್ ಇದೆ ಅಂತಂದರೆ ಇಲ್ಲಿ ನಾರ್ತ್ ಪೋಲ್ ಇರಲೇಬೇಕು. ನೆಕ್ಸ್ಟ್ ಇಲ್ಲಿ ಸೌತ್ ಪೋಲ್ ಇರಲೇಬೇಕು. ಇಲ್ಲಿ ನಾರ್ತ್ ಪೋಲ್ ಇದೆ, ಹೌದಾ, ಇಲ್ಲಿ ಅಟ್ರಾಕ್ಟ್ ಆಗಬೇಕು, ಮ್ಯಾಗ್ನೆಟ್ ಅಂಟ್ಕೋಬೇಕು ಅಂತಂದರೆ ಇಲ್ಲಿ ಸೌತ್ ಪೋಲ್ ಇರಬೇಕು, ಇಲ್ಲಿ ನಾರ್ತ್ ಪೋಲ್ ಇರಬೇಕು. ಸೊ ಈಗ ನಾವು ಬರ್ಕೋಬೇಕು. ಈಗ ಅವ್ರ ಕ್ವಶನ್ ಕೇಳಿರೋದೇನು, 4 ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ, ಎ ಬಿ ಸಿ ಧ್ರುವಗಳು ಕ್ರಮವಾಗಿ ಇಲ್ಲಿ ಯಾವ್ಯಾವು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಎ ಪಾಯಿಂಟ್ ಹತ್ರ ಯಾವ ಒಂದು ಧ್ರುವ ಇದೆ, ಎನ್ ಇದೆ. ಓಕೆ, ನೆಕ್ಸ್ಟ್ ಬಿ ಹತ್ರ ಯಾವುದಿದೆ, ಎನ್ ಇದೆ. ನೆಕ್ಸ್ಟ್ ಸಿ ಹತ್ರ ಯಾವುದಿದೆ, ಎನ್ ಇದೆ. ಆದ್ದರಿಂದ ಎನ್ 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 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆಪ್ಷನ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತಕ್ಕಂಥದ್ದು. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ, ಒಳೆಯುವಂಥ ಲೋಹ ಯಾವುದಿದೆ. ನಾವು ಲೋಹಗಳು ಮತ್ತು ಅಲೋಹಗಳು ಪಾಠ ಮಾಡಬೇಕಾದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಇಲ್ಲಿ ಅಯೋಡಿನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ, ಅಂದರೆ ಗಾಳಿಯಲ್ಲಿ ನೀರಾವಿ ಅಂತಕ್ಕಂಥದ್ದು ಇರುತ್ತೆ, ಹೌದಲ್ವಾ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ಸಾಂದ್ರತನ, ವಿಲೀನತನ, ಆಮ್ಲೀಯತನ ಅಥವಾ ಆರ್ದ್ರತನ ಅಂತ ನೋಡ್ತಾ ಹೋಗೋದಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆರ್ದ್ರತೆ, ಹ್ಯುಮಿಡಿಟಿ ಅಂತ ಕರಿತೀವಿ ನಾವು. ಓಕೆ, ಎಸ್, ಮುಂದಿನ ಪ್ರಶ್ನೆ. ಗಾಳಿಯು ಇದಕ್ಕೆ ಉದಾಹರಣೆ. ಗಾಳಿ ಯಾವುದಕ್ಕೆ ಅಂತಂದರೆ ಗಾಳಿ ನಾವು ಮಿಶ್ರಣ ಅಂತ ಕರಿತೀವಿ. ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಮೆನಿ ಗ್ಯಾಸಸ್ ಅಂತ ಹೇಳ್ತೀವಿ, ಹೌದಲ್ವ. ಗಾಳಿಯಲ್ಲಿ ನೈಟ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ವೇರಿಯಸ್ ಗ್ಯಾಸಸ್ ಮಿಕ್ಸ್ ಇರೋದ್ರಿಂದ ಆ ಗಾಳಿನ ನಾವು ಮಿಶ್ರಣಕ್ಕೆ ಸೇರಿಸ್ಬೋದು ಅಂತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ. ಬ್ಲ್ಯಾಕ್ ಗೋಲ್ಡ್ ಅಂತ ಯಾವುದನ್ನು ಕರಿತೀವಿ ನಾವು, ಮೇನಾಗಿ ಪೆಟ್ರೋಲಿಯಂನ ನಾವು ಬ್ಲ್ಯಾಕ್ ಗೋಲ್ಡ್ ಅಂತ ಕರಿತೀವಿ. ಓಕೆ, ಅದರಿಂದ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ, ವಿದ್ಯುತ್ ವಾಹಕ ಪ್ರತ್ಯಾಮ್ಲ ಯಾವುದು ಇಲ್ಲಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪಾಠ ಮಾಡಬೇಕಾದ್ರೆ ನಾವು ಇದರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ದಟ್ ಮೀನ್ಸ್ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ ಬರುತ್ತಲ್ಲ ಚಾಪ್ಟ್ರು, ಅಲ್ಲಿ ಡಿಸ್ಕಷನ್ ಮಾಡಿದ್ವಿ ಇದ್ರ ಬಗ್ಗೆ. ಇಲ್ಲಿ ವಿದ್ಯುತ್ ವಾಹಕ ಅಂದರೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಪ್ರತ್ಯಾಮ್ಲ ಯಾವುದು ಅಂತಂದರೆ ಕಾಸ್ಟಿಕ್ ಸೋಡಾ. ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕಾಸ್ಟಿಕ್ ಸೋಡಾ ಅಂತಕ್ಕಂಥದ್ದು ಒಂದು ಪ್ರತ್ಯಾಮ್ಲ, ಇದು ವಿದ್ಯುತ್ತನ್ನು ಕಂಡಕ್ಟ್ ಮಾಡುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಮುಂದಿನ ಕ್ವಶನ್ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ, ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವಂಥ ಕ್ರಿಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಓಕೆ,
ನಿಮಗೆಲ್ಲ ಗೊತ್ತಿದೆ, ನಾವು ವಾಟರ್ ಸೈಕಲಲ್ಲಿ ಎವಾಪರೇಷನ್, ಕಂಡೆನ್ಸೇಷನ್, ಪ್ರೆಸಿಪಿಟೇಷನ್ ಅಂತೆಲ್ಲ ಮಾತಾಡಿದ್ವಿ ನಾವು. ಘನೀಕರಣ, ನೀರಾವಿಯಾಗುವಿಕೆ ಅಂತೆಲ್ಲ ನೋಡಿದ್ವಿ. ಇಲ್ಲಿ ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವಂಥ ಕ್ರಿಯೆ ಯಾವುದು? ಅದನ್ನು ನಾವು ಘನೀಕರಣ ಅಂತ ಕರಿತೀವಿ. ಏನಂತ ಕರಿತೀವಿ? ಘನೀಕರಣ ಅಂತ ಕರಿತೀವಿ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರನೇ ಘನೀಕರಣ ಆಗುತ್ತೆ. ಅಂದರೆ ನಾವು ಒಂದು ನೀರನ್ನು ಫ್ರಿಜ್ಜಲ್ಲಿಟ್ಟಾಗ ಏನಾಗುತ್ತೆ, ಅದು ಫ್ರೀಸ್ ಆಗಿ ಐಸ್ ಕ್ಯೂಬ್ಸ್ ಆಗುತ್ತಲ್ವ, ಅದು ನಾವು ಘನೀಕರಣ ಅಂತ ನಾವು ಕರಿತೀವಿ ಅಂತಕ್ಕಂಥದ್ದು. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಅಸೆಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಅಂತ ಕೇಳ್ತಿದ್ದಾರೆ. ಇಲ್ಲಿ ಅಸೆಟಿಕ್ ಆ್ಯಸಿಡ್ ಅಂದರೆ ನೀವು ನೆನಪಿರಬೇಕು, ನಾವು ವಿನೆಗರ್ನ ನಾವೇನಂತ ಕರಿತೀವಿ? ಅಸೆಟಿಕ್ ಆ್ಯಸಿಡ್ ಅಂತ ಕರಿತೀವಿ. ಮೇನಾಗಿ CH3 COOH ಅಂತ ಬರಿತೀವಿ ಅಸೆಟಿಕ್ ಆ್ಯಸಿಡ್ಗೆ. ಪ್ಲಸ್ ರಿಯಾಕ್ಟ್ಸ್ ವಿತ್ ಬೇಕಿಂಗ್ ಸೋಡಾ NaSO ಅದ್ರ ಜೊತೆ ರಿಯಾಕ್ಟ್ ಆದಾಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ರಿಲೀಸ್ ಆಗ್ತದೆ ಅಂತಕ್ಕಂಥದ್ದು. ಆದ್ದರಿಂದ CO2 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ನಾವು ಪ್ರೀವಿಯಸ್ ವೀಡಿಯೋಸ್ದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಯಾವುದು ಅಂತ ಡಿಸ್ಕಷನ್ ಮಾಡಿದಾಗ ನಾನು ಹೈಡ್ರೋಜನ್ ಬಗ್ಗೆ ಮತ್ತು LPG ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋದಾಗ ನಾವು LPGಗೆ ಹಾಕಿದ್ವಿ. ಆಮೇಲೆ ಅದು ಕಮೆಂಟ್ಸಲ್ಲಿ ಡಿಸ್ಕಷನ್ ಆಗಿ ನಾವಲ್ಲಿ ಅದನ್ನು ರಿಕರೆಕ್ಟ್ ಮಾಡ್ಕೊಂಡ್ವಿ. ಮೇಯ್ನಾಗಿ ನಮ್ಮ ಹೈಡ್ರೋಜನ್ನಲ್ಲಿ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರುತ್ತೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ನಾವು ಜೋಡಿಸ್ಬೇಕು, ಫ್ರಮ್ ಲೋಯೆಸ್ಟ್ ಟು ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಯಾವುದು ಇಲ್ಲಿ ಅಂತೇಳಿ. ಇಲ್ಲಿ ನೋಡಿ, ಮೊದಲನೇ ಆಪ್ಷನ್ ಕಟ್ಟಿಗೆ, ಜೈವಿಕ ಅನಿಲ, LPG ಮತ್ತು ಪೆಟ್ರೋಲ್ ಮತ್ತು ಹೈಡ್ರೋಜನ್ ಕೊಟ್ಟಿದ್ದಾನೆ. ಎರಡನೇದು ಕಟ್ಟಿಗೆ, ಜೈವಿಕ ಅನಿಲ, ಹೈಡ್ರೋಜನ್ ಮತ್ತು LPG ಆ್ಯಂಡ್ ಹೈಡ್ರೋಜನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೈಡ್ರೋಜನ್ ಅಂತಕ್ಕಂಥದ್ದು ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇದೆ. ಇಲ್ಲಿ ಹೈಡ್ರೋಜನ್ನ 3 ಇದ್ದಾವೆ. ಓಕೆ, ನೆಕ್ಸ್ಟ್ ಯಾವುದು ಬರುತ್ತೆ ಅಂತಂದರೆ LPG ಬರುತ್ತೆ. ಅದರಿಂದ ಇದನ್ನು ನಾವು ಎಲಿಮಿನೇಷನ್ ಮಾಡ್ಬೋದು, ಇದನ್ನು ಎಲಿಮಿನೇಷನ್ ಮಾಡ್ಬೋದು. ನೆಕ್ಸ್ಟ್ ಇವೆರಡರಲ್ಲಿ ಉಳ್ಕೊಳ್ಳುತ್ತೆ. ಇವೆರಡರಲ್ಲಿ ಕಟ್ಟಿಗೆ, ಜೈವಿಕ ಅನಿಲ, ಪೆಟ್ರೋಲ್, LPG, ಹೈಡ್ರೋಜನ್ ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಆಪ್ಷನ್ಸ್ ತಪ್ಪು ಮಾಡಿದ್ದಾರೆ ಅಂತ ಕಾಣುತ್ತೆ. ನೋಡೋಣ, ಕ್ವಶನ್ ಪೇಪರ್ ಟೈಪಿಂಗ್ ಮಿಸ್ಟೇಕ್ ಮಾಡಿದ್ದಾರೆ. ಇಲ್ಲ, ಕರೆಕ್ಟ್ ಇದೆ. ಇಲ್ಲಿ ಅವರೇ ಕ್ವಶನ್ ತಪ್ಪಾಗಿ ಕೊಟ್ಟಿದ್ದಾರೆ ಆಪ್ಷನ್ಸ್. ಇಲ್ಲಿ ಏನಾಗುತ್ತೆ ಅಂತಂದರೆ ಎರಡು ಕೂಡ ಸರಿಯಾಗುತ್ತೆ. 2 or 3 ಎರಡು ಕೂಡ ಸೇಮ್ ಇದಾವೆ ನೋಡಿ. ಅದರಿಂದ ಎರಡು ಕೂಡ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಈ ಕ್ವಶನ್ಗೆ. ಓಕೆ, ಇಲ್ಲಿ ಕಟ್ಟಿಗೆ ಅಂತಕ್ಕಂಥದ್ದು ಕಡಿಮೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರುತ್ತೆ ಯಾವುದಕ್ಕಿಂತ? ಜೈವಿಕ ಅನಿಲಕ್ಕಿಂತ. ಈ ಜೈವಿಕ ಅನಿಲಕ್ಕಿಂತ ಸ್ವಲ್ಪ ಕ್ಯಾಲೋರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಪೆಟ್ರೋಲಲ್ಲಿ. ಪೆಟ್ರೋಲ್ಗಿಂತ ಜಾಸ್ತಿ ಕ್ಯಾಲೋರಿಫಿಕ್ ವ್ಯಾಲ್ಯೂ LPGನಲ್ಲಿರುತ್ತೆ. LPGಗಿಂತ ಜಾಸ್ತಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ನಮ್ಮ ಹೈಡ್ರೋಜನಲ್ಲಿರುತ್ತೆ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2 ಅಥವಾ 3 ಅಂತಕ್ಕಂಥದ್ದು ಸರಿಯಾಗುತ್ತೆ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆಗೆ ನೋಡಿ. ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವಂಥ ಅನಿಲ, ಇಲ್ಲಿ ಭಾಳಷ್ಟು ಜನ ಹಿಡಿವಿದ್ದೀರಾ. ಅಂದರೆ ನಾವು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಪಾಠ ಮಾಡಬೇಕಾದ್ರೆ ಹೇಳಿದ್ವಿ, ಅವು ದ್ವಿತೀಯ ಸಂಶ್ಲೇಷಣೆ ಮಾಡೋದಕ್ಕೆ ಸಸ್ಯಗಳು ಏನನ್ನು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಳ್ತೇವೆ ಅಂತ ಹೇಳಿದ್ವಿ. ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ನೀರಿನ ಸಹಾಯದಿಂದ ಆಹಾರವನ್ನು ತಯಾರಿಸ್ಕೊಳ್ತದೆ ಅಂತ ಮಾತಾಡಿದ್ವಿ. ಇದು ಗ್ಲೂಕೋಸ್ ಪ್ರಿಪ್ರೇಷನಲ್ಲಿ ಮಾತಾಡಿದ್ವಿ, ಫೋಟೋಸಿಂಥಸಿಸ್ ಅದಲ್ವಾ. ಫೋಟೋಸಿಂಥಸಿಸ್ ಮಾತಾಡಬೇಕಾದ್ರೆ ನಾವು ಇದ್ರ ಬಗ್ಗೆ ಎಲ್ಲ ಹೇಳಿದ್ವಿ. ಪ್ಲಾಂಟ್ಸ್ ಕ್ಯಾನ್ ಪ್ರಿಪೇರ್ ದರ್ ಓನ್ ಫುಡ್ ಮೆಟೀರಿಯಲ್ ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಅಂತ ಎಲ್ಲ ಹೇಳಿದ್ವಲ್ವಾ. ನೀರನ್ನು ಬಳಸ್ಕೊಂಡು, ನಮ್ಮ ಗಾಳಿಯಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ಸಸ್ಯಗಳು ತಮಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ತಾವು ತಯಾರಿಸ್ಕೊಳ್ತವೆ. ಈ ಒಂದು ಕ್ರಿಯೆಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರೆದಿದ್ವಿ ಅಂತೆಲ್ಲ ಮಾತಾಡಿದ್ವಿ ನಾವು, ಹೌದಲ್ವಾ. ಅದೇ ಒಂದು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಆ ರಿಯಾಕ್ಷನ್ನ ಭಾಳಷ್ಟು ಜನ ಕಾರ್ಬನ್ ಡೈಆಕ್ಸೈಡ್ ಟಿಕ್ ಮಾಡಿ ಬಂದಿದ್ದೀರಾ. ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಉಸಿರಾಟಕ್ಕೆ ಬಳಸ್ಕೊಳ್ತವೆ, ನಾವು ಆಕ್ಸಿಜನ್ ಬಳಸ್ಕೊಳ್ತೀವಿ, ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊತೀವಿ ಅಂತ ಕಾಮನ್ ಆಗಿ ಥಿಂಕ್ ಮಾಡಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಭಾಳ ಜನ ಹಾಕಿ ಬಂದಿದ್ದೀರಿ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಆಕ್ಸಿಜನ್ ಆಗುತ್ತೆ. ಯಾಕಂದರೆ ಸಸ್ಯಗಳು ಕೂಡ ಉಸಿರಾಟ ಪ್ರಕ್ರಿಯೆಯನ್ನು ನಡೆಸ್ತವೆ, ಆವಾಗ ಅವು ಕೂಡ ಆಮ್ಲಜನಕವನ್ನು ಕನ್ಸ್ಯೂಮ್ ಮಾಡ್ತವೆ ಅಂತಕ್ಕಂಥದ್ದು. ಓಕೆ, ನಾನು ಪಾಠ ಮಾಡಬೇಕಾದ್ರೆ ಹೇಳಿದ್ದೆ, ನೈಟ್ ಟೈಮ್ ಮರದ ಕೆಳಗಡೆ ಮಲ್ಕೊಂಡಾಗ ಉಸಿರು ಕಟ್ಟಿದಂಥ ವಾತಾವರಣ ಆಗುತ್ತೆ. ಅವು ಕಾಮನ್ನಾಗಿ ಹಳ್ಳಿ ಸೈಡ್ ಅದನ್ನು ಏನಂತಾರೆ, ಸೊ ಮರಗಳ ಕೆಳಗಡೆ ಮಲ್ಕೊಳ್ಳೋಕೆ ಹೋಗಬೇಡಿ ಅಂತೆಲ್ಲ ಹೇಳ್ತಿರ್ತಾರೆ. ಅಲ್ಲೊಂದು ಸೂಪರ್ಸ್ಟಿಷನ್ ಅವ್ರನ್ನ ನಂಬಿರ್ತಾರೆ.
ಮೂಢನಂಬಿಕೆಗಳಲ್ಲಿರ್ತಾರೆ. ಬಟ್ ರಾತ್ರಿ ಹೊತ್ತು ಏನಾಗುತ್ತೆ, ಸಸ್ಯಗಳು ಉಸಿರಾಟ ಪ್ರಕ್ರಿಯೆಯನ್ನು ನಡೆಸ್ತವೆ, ಅವು ಕೂಡ ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಆಗ್ತವೆ. ಅಲ್ಲಿ ಆ ಮರದ ಕೆಳಗಡೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಆಕ್ಸಿಜನ್ ಕಡಿಮೆ ಆಗಿಬಿಟ್ಟಿರುತ್ತೆ. ಅದರಿಂದ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ನೈಟ್ ಟೈಮ್ ಮರಗಳ ಕೆಳಗಡೆ ಮಲ್ಕೊಂಡಾಗ. ಯಾಕಂದರೆ ಸಸ್ಯಗಳು ಕೂಡ ನೈಟಲ್ಲಿ ಉಸಿರಾಟ ಪ್ರಕ್ರಿಯೆ ನಡೆಸ್ತವೆ. ಆ ಉಸಿರಾಟ ಪ್ರಕ್ರಿಯೆ ನಡೆಸಬೇಕಾದ್ರೆ ಅವಕ್ಕೂ ಕೂಡ ಏನು ಬೇಕು, ಆಕ್ಸಿಜನ್ ಬೇಕು. ಆದ್ದರಿಂದ ಆಕ್ಸಿಜನ್ನು ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸಸ್ಯಗಳು ಉಸಿರಾಟಕ್ಕಾಗಿ ಬಳಸ್ತಕ್ಕಂಥ ಅನಿಲ ಇಲ್ಲಿ ಆಕ್ಸಿಜನ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ದೇಹ ನಿರ್ಮಾಣಕಾರಕ ಆಹಾರ ಯಾವುದು ಅಂತ ಕೇಳ್ತಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಆಹಾರ ಮತ್ತು ಅದರ ಘಟಕಗಳು ಪಾಠ ಮಾಡಬೇಕಾದ್ರೆ ನಮಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು, ಪ್ರೋಟೀನ್ಸ್ ಅಂದರೆ ಏನು, ಲಿಪಿಡ್ಸ್ ಅಂದರೆ ಏನು, ವಾಟ್ ಆರ್ ದ ಬೇಸಿಕ್ ಯೂನಿಟ್ಸ್ ಫಾರ್ ದಿಸ್ ಫುಡ್ ಕಾಂಪೊನೆಂಟ್ಸ್. ಈ ಫುಡ್ ಕಾಂಪೊನೆಂಟ್ಸ್ನಲ್ಲಿರ್ತಕ್ಕಂಥ ಬೇಸಿಕ್ ಕಾಂಪೊನೆಂಟ್ಸ್ ಯಾವುವು, ಬೇಸಿಕ್ ಯೂನಿಟ್ಸ್. ಫಾರ್ ಎಕ್ಸಾಂಪಲ್, ಈಗ ಪ್ರೋಟೀನ್ ಅಂತ ಕನ್ಸಿಡರ್ ಮಾಡಿದ್ರೆ ಅಮೈನೋ ಆ್ಯಸಿಡ್ಸ್ ಅಂತಕ್ಕಂಥದ್ದು ಬೇಸಿಕ್ ಯೂನಿಟ್, ಹೌದಲ್ವಾ? ಹೀಗೆ ಇನ್ ಡೀಟೇಲಾಗಿ ನಾವು ಆ ಒಂದು ಚಾಪ್ಟರ್ ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ದೇಹ ನಿರ್ಮಾಣಕಾರಕ ಅಂತಂದರೆ ಯಾವ್ದು ಬರುತ್ತೆ ನಮಗೆ, ಕಾರ್ಬೋಹೈಡ್ರೇಟ್ಸಾ, ಪ್ರೋಟೀನ್ಸಾ, ಲಿಪಿಡ್ಸಾ ಅಂತ ನಾವು ನೋಡ್ತಾ ಹೋಗೋದಾದರೆ ಪ್ರೋಟೀನ್ಸು ದೇಹ ನಿರ್ಮಾಣಕಾರಕಗಳಾಗ್ತವೆ. ಇಲ್ಲಿ ಪ್ರೋಟೀನ್ ಇರ್ತಕ್ಕಂಥ ಫುಡ್ ಕಾಂಪೊನೆಂಟ್ ಯಾವುದು ಅಂತಂದರೆ ಬೇಳೆಕಾಳುಗಳು ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಯಾಕಂದರೆ ಅಕ್ಕಿಯಲ್ಲಿ ಪ್ರೋಟೀನ್ ಕಂಟೆಂಟ್ ಇರೋದಿಲ್ಲ, ತುಪ್ಪದಲ್ಲಿ ಇರೋದಿಲ್ಲ, ನೀರಲ್ಲಿ ಕೂಡ ಇರೋದಿಲ್ಲ. ಮೇಯ್ನಾಗಿ ಹೈಯೆಸ್ಟ್ ಕಂಟೆಂಟ್ ಪ್ರೋಟೀನ್ ಕಂಟೆಂಟ್ ಎಲ್ಲಿರುತ್ತೆ ಅಂದರೆ ಬೇಳೆಕಾಳುಗಳಲ್ಲಿರುತ್ತೆ. ಅದರಿಂದ ದೇಹ ನಿರ್ಮಾಣಕಾರಕ ಆಹಾರ ಯಾವುದು ಇಲ್ಲಿ, ಬೇಳೆಕಾಳುಗಳು ಇಸ್ ದ ಕರೆಕ್ಟ್ ಆನ್ಸರ್ ಅಂತಕ್ಕಂಥದ್ದು. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ನವೀಕರಿಸಬಹುದಾದಂಥ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು? ಇಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಗಳು, ನವೀಕರಿಸಲಾಗದಂಥ ಸಂಪನ್ಮೂಲಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ನೀರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗುತ್ತೆ. ಯಾಕಂದರೆ ಇದನ್ನು ನಾವು ನವೀಕರಿಸಬಹುದು ಅಂತಕ್ಕಂಥದ್ದು. ಕಲ್ಲಿದ್ದಲನ್ನು ನವೀಕರಿಸೋದಕ್ಕಾಗಲ್ಲ, ನೈಸರ್ಗಿಕ ಅನಿಲ ಆಗಲ್ಲ, ಖನಿಜಗಳು ಕೂಡ ಆಗಲ್ಲ. ಇಟ್ ಟೇಕ್ಸ್ ಮೋರ್ ಟೈಮ್, ಹೌದಲ್ವಾ? ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕು. ಒಂದು ಕಲ್ಲಿದ್ದಲು ಫಾರ್ಮೇಷನ್ ಹೆಂಗೆ ಫಾರ್ಮೇಷನ್ ಆಯಿತು? ಲಕ್ಷಾನುಗಟ್ಟಲೆ ವರ್ಷಗಳು ಟೈಮ್ ತೊಗೊಳುತ್ತೆ ಅವು ಪ್ರಿಪ್ರೇಷನ್ ಆಗಬೇಕು ಅಂತಂದರೆ. ಅದರಿಂದ ಇಲ್ಲಿ ನವೀಕರಿಸೋದಕ್ಕೆ ಆಗ್ತಕ್ಕಂಥ ಒಂದು ಸಂಪನ್ಮೂಲ ಯಾವುದು ಅಂತಂದರೆ ನೀರು ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಓಕೆ, ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಕೆಂಪು ದತ್ತಾಂಶ ಪುಸ್ತಕ, ಇಂಗ್ಲೀಷಲ್ಲಿ ಇದನ್ನು ರೆಡ್ ಡಾಟಾ ಬುಕ್ ಅಂತ ಕರೀತಾರೆ. ಆ ಒಂದು ಪುಸ್ತಕವು ಇವುಗಳ ದತ್ತಾಂಶಗಳನ್ನು ಒಳಗೊಂಡಿದೆ ಅಂತ ಕೇಳ್ತಾರೆ. ಆ ರೆಡ್ ಡಾಟಾ ಬುಕ್ದಲ್ಲಿ ಯಾವೆಲ್ಲ ಅಂಶಗಳು ಇನ್ಕ್ಲೂಡ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ದತ್ತಾಂಶಗಳು, ಅದರಲ್ಲಿ ಅಪಾಯಕ್ಕೊಳಗಾದಂತಹ ಎಲ್ಲ ಪ್ರಾಣಿಗಳು, ಅದರ ಬಗ್ಗೆ ಡಾಟಾ ಇರುತ್ತಾ? ಅಂದರೆ ನಮ್ಮ ಒಂದು ಪರಿಸರದಲ್ಲಿರ್ತಕ್ಕಂಥ ಅಪಾಯಕ್ಕೊಳಗಾದ ಪ್ರಾಣಿಗಳೇನಿರ್ತವೆ ಅದರದ್ದೊಂದು ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ, ಅಪಾಯಕ್ಕೊಳಗಾದ ಎಲ್ಲ ಸಸ್ಯಗಳು ಒಂದು ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ, ಅಪಾಯಕ್ಕೊಳಗಾದಂತಹ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ, ಅಪಾಯಕ್ಕೊಳಗಾದಂತಹ ಹುಲಿಗಳು, ಅಂದರೆ ಅಪಾಯಕ್ಕೊಳಗಾದಂತಹ ಹುಲಿಗಳ ಒಂದು ಇನ್ಫಾರ್ಮೇಷನ್ ಡಾಟಾ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ರೆಡ್ ಡಾಟಾ ಬುಕ್ನಲ್ಲಿ ಮೇಯ್ನಾಗಿ ಇನ್ಕ್ಲೂಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ನಮ್ಮ ಅಪಾಯಕ್ಕೊಳಗಾಗಿರ್ತಕ್ಕಂತಹ ಪ್ರಾಣಿಗಳು ಮತ್ತು ಸಸ್ಯಗಳು ಎರಡೂ ಇನ್ಫಾರ್ಮೇಷನ್ನು ಆ ರೆಡ್ ಡಾಟಾ ಬುಕ್ನಲ್ಲಿ ಇರುತ್ತೆ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಓಕೆ, ಬರೀ ಪ್ರಾಣಿಗಳ ಇನ್ಫಾರ್ಮೇಷನ್ ಅಷ್ಟೇ ಇರೋದಿಲ್ಲ, ಕೆಲವೊಂದಿಷ್ಟು ಜನ ಪ್ರಾಣಿಗಳಂತ ಟಿಕ್ ಮಾಡಿ ಬಂದಿದ್ದೀರಾ. ಸೊ ಅಲ್ಲಿ ಸಸ್ಯಗಳ ಇನ್ಫಾರ್ಮೇಷನ್ ಕೂಡ ಅದರಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಸ್ರವಿಕೆ ಆಗುವುದು ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಫುಡ್ ಚಾಪ್ಟರ್, ದಟ್ ಮೀನ್ಸ್ ಇದು ಡೈಜೆಷನ್ ಆಫ್ ಫುಡ್ ಪಾಠ ಮಾಡಬೇಕಾದ್ರೆ ಅದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡಿದ್ವಿ ಅಂತಕ್ಕಂಥದ್ದು. ಓಕೆ, ಅಲ್ಲಿ ಈಸೋಫೇಗಸ್ ಮುಖಾಂತರ ನಮ್ಮ ಫುಡ್ ಎಲ್ಲಿಗೆ ಎಂಟರ್ ಆಗುತ್ತೆ? ನಮ್ಮ ಸ್ಟಮಕ್ ಎಂಟರ್ ಆಗುತ್ತೆ, ಅದಲ್ಲ? ಅದನ್ನು ನಾವು ಕನ್ನಡದಲ್ಲಿ ಜಠರ ಅಂತ ಕರಿತೀವಿ, ಹೊತ್ತಾನೆ? ಈ ಜಠರದೊಳಗಡೆ HCl ಸೆಕ್ರೇಷನ್ ಆಗುತ್ತೆ. ಯಾವಾಗ HCl ಈ ಸ್ಟಮಕ್ ಒಳಗಡೆ ಸೆಕ್ರೇಷನ್ ಆಗುತ್ತೋ ಆವಾಗ ಪೆಪ್ಸಿನ್ ಆಕ್ಟಿವೇಟ್ ಆಗುತ್ತೆ. ಓಕೆ, ಈ ಪೆಪ್ಸಿನ್ ಪ್ರೋಟೀನ್ ಡೈಜೆಷನ್ಗೆ ಎಲ್ಪ್ ಮಾಡುತ್ತೆ ಅಂತಕ್ಕಂಥದ್ದು. ಈ ಪೆಪ್ಸಿನ್ ಆಕ್ಟಿವೇಟ್ ಆಗಬೇಕು ಅಂತಂದರೆ HCl ಸೆಕ್ರೇಷನ್ ಆಗಬೇಕು. ಯಾಕಂದರೆ ಪೆಪ್ಸಿನ್ ಆಕ್ಟಿವೇಟ್ ಮಾಡ್ತಕ್ಕಂಥದ್ದು ಆ್ಯಸಿಡ್ ಕಂಟೆಂಟ್ ಇದ್ದಾಗಲೇ, ಯಾವಾಗ ಆಸಿಡ್ ಕಂಟೆಂಟ್ ಇಲ್ಲಿ ಸೆಕ್ರೇಷನ್ ಆಗುತ್ತೋ ಆವಾಗ ಪೆಪ್ಸಿನ್ ಆಕ್ಟಿವೇಟ್ ಆಗುತ್ತೆ. HCl ಸೆಕ್ರೇಷನ್ ಆಗದೇ ಪೆಪ್ಸಿನ್ ಆಕ್ಟಿವೇಟ್ ಆಗಲ್ಲ.
ಸರಿನಾ. HCl ಅಂತಕ್ಕಂಥದ್ದು ಆ್ಯಸಿಡ್, ಹೌದಲ್ವಾ. HCl ಅಂತಕ್ಕಂಥದ್ದು ಏನು, ಒಂದು ಆ್ಯಸಿಡ್. ಓಕೆ, ನಾವು ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ನಮಗೆ ಅಸಿಡಿಟಿ ಆಗುತ್ತಲ್ಲ, ಅಂದರೆ ಆ್ಯಸಿಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಯಾವಾಗ ಆಸಿಡ್ ಕಂಟೆಂಟ್ ಜಾಸ್ತಿ ಆಗುತ್ತೋ ಆವಾಗ ನಮ್ಮ ಇನ್ನರ್ ಲೇಯರ್ಸ್ನ ಈ ಒಂದು HCl ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಅದಕ್ಕೆ ಮ್ಯೂಕಸ್ ಕೂಡ ಇಲ್ಲಿ ಸೆಕ್ರೇಷನ್ ಆಗುತ್ತೆ, ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಅಂತಕ್ಕಂಥದ್ದು. ಸೊ ಹಾಗಾದರೆ ಅವ್ರು ಕ್ವಶನ್ ಏನು ಕೇಳಿದ್ದಾರೆ, ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಸ್ರವಿಕೆ ಆಗುತ್ತದೆ, ಎಲ್ಲಿ, ಸ್ಟಮಕ್ಕಲ್ಲಿ, ದಟ್ ಮೀನ್ಸ್ ಜಠರದಲ್ಲಿ, ಹೌದಲ್ವಾ. ಆದ್ದರಿಂದ ಇಲ್ಲಿ ಜಠರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಸರಿನಾ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ, ರೈಜೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರುವಂಥ ಸಸ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ರೈಜೋಬಿಯಂ ನೋಡಿದ್ವಿ, ಓಕೆನಾ. ಡೈಕೋಟಿಲೆಡೋನಸ್ ಪ್ಲಾಂಟ್ಸಲ್ಲಿ ಬೇರುಗಳ ಗಂಟುಗಳಲ್ಲಿ ಏನಿರುತ್ತೆ, ರೈಜೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಅದೇನು ಮಾಡುತ್ತೆ, ಅಟ್ಮಾಸ್ಫಿರಿಕ್ ನೈಟ್ರೋಜನ್ 78% ಇರ್ತಕ್ಕಂಥ ನೈಟ್ರೋಜನ್ ಏನು ಮಾಡುತ್ತೆ, ಫಿಕ್ಸೇಷನ್ ಮಾಡುತ್ತೆ ಅಂತಕ್ಕಂಥದ್ದು, ಹೌದಲ್ವಾ. ಈ ಒಂದು ಅಟ್ಮಾಸ್ಫಿರಿಕ್ ನೈಟ್ರೋಜನ್ನ ಫಿಕ್ಸೇಷನ್ ಮಾಡಿ ಈ ಒಂದು ಪ್ಲಾಂಟ್ಸಿಗೆ ಕೊಡುತ್ತೆ. ಅದನ್ನು ಕನ್ನಡದಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಕ್ರಿಯೆ ಅಂತ ಕರಿತೀವಿ, ಹೌದಲ್ವಾ. ನೈಟ್ರೋಜನ್ ಏನು ಮಾಡುತ್ತದೆ, ಸ್ಥಿರೀಕರಣಗೊಳಿಸುತ್ತೆ. ಆಮೇಲೆ ಈ ಪ್ಲಾಂಟ್ ನೈಟ್ರೋಜನ್ನ ತಗೊಂಡು ಬೆಳವಣಿಗೆ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಕೇಳಿರ್ತಕ್ಕಂಥದ್ದು ಏನು, ರೈಜೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರುವ ಸಸ್ಯ ಯಾವುದರಲ್ಲಿ ಮೇನಾಗಿ ಕಂಡುಬರುತ್ತೆ ಅಂತಂದರೆ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ದ್ವಿದಳ ಧಾನ್ಯದ ಸಸ್ಯಗಳಲ್ಲಿ ಮೇನಾಗಿ ಕಂಡುಬರುತ್ತೆ. ಇಲ್ಲಿ ಕಡಲೆ ಗಿಡ ಅಂತಕ್ಕಂಥದ್ದು ದ್ವಿದಳ ಧಾನ್ಯ, ಕಡಲೆ ಗಿಡದಲ್ಲಿ ಕಂಡುಬರುತ್ತೆ. ಬಿದಿರು ಬರಲ್ಲ, ತೆಂಗು ಬರಲ್ಲ, ರಾಗಿ ಬರಲ್ಲ ಅಂತಕ್ಕಂಥದ್ದು. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ, ಲೋಳೆಯಂತಹ ವಸ್ತುವು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ, ಇದನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಫರ್ಟಿಲೈಜೇಷನ್ ಪಾಠನ ಮಾಡಬೇಕಾದ್ರೆ ಇಂಟರ್ನಲ್ ಫರ್ಟಿಲೈಜೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಜೇಷನ್ ಬಗ್ಗೆ ಮಾತಾಡಿದ್ವಿ. ಬಾಹ್ಯ ಸಂತಾನೋತ್ಪತ್ತಿ ಮಾಡಬೇಕಾದ್ರೆ ಕಪ್ಪೆಗಳೇನು ಮಾಡಿರ್ತದೆ, ಒಂದು ಮೊಟ್ಟೆಗಳ ಸಮೂಹವನ್ನು ಒಂದು ಕಡೆ ಆಗುತ್ತೆ, ಅದಕ್ಕೆ ನಾವು ಸ್ಪಾನ್ ಅಂತ ಮಾತಾಡಿದ್ವಿ. ಓಕೆ, ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ಪಾನ್ ಆಗುತ್ತೆ. ಓಕೆನಾ. ಎಸ್, ಮುಂದಿನ ಪ್ರಶ್ನೆ. ಎಸ್, ಇದು ಸಾಮಾನ್ಯವಾಗಿ ನಾವು ರೈತರ ಮಕ್ಕಳಾಗಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಲೇಬೇಕು. ಯಾಕಂದರೆ ಈ ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡ್ತೀವಿ ನಾವು ರೈತರ ಮಕ್ಕಳಾಗಿದ್ದರೆ. ಹೇಗೆ ಅಂತಂದರೆ ನೋಡಿ, ಕೃಷಿ ಪದ್ಧತಿಯಲ್ಲಿ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಗೊತ್ತಿದೆ, ಮಣ್ಣನ್ನು ಮೊದಲು ನಾವು ಹದಗೊಳಿಸ್ಕೋಬೇಕು. ಯಾವುದೇ ಬಿತ್ತನೆ ಮಾಡಬೇಕು ಅಂತಂದರೆ ನಾವು ಮಣ್ಣನ್ನು ಮೊದಲು ಹದಗೊಳಿಸ್ಬೇಕು, ಅದಲ್ವಾ. ತದನಂತರ ಏನು ಮಾಡಬೇಕು, ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಾದಮೇಲೆ ಆ ಒಂದು ಬಿತ್ತನೆ ಮಾಡಿರ್ತಕ್ಕಂಥ ಏನು ಬೆಳೆ ಇರುತ್ತೆ, ಆ ಬೆಳೆಗೆ ನಾವು ಸಾವಯವ ಗೊಬ್ಬರಗಳನ್ನು ಹಾಕಬೇಕು ಮತ್ತು ಆ ರಸಗೊಬ್ಬರಗಳನ್ನು ಹಾಕಬೇಕು. ನೆಕ್ಸ್ಟು ನೀರಾವರಿ ಮಾಡ್ತಾ ಹೋಗ್ಬೇಕಂತಕ್ಕಂಥದ್ದು ಸರಿಯಾದ ಅನುಕ್ರಮಣಿಕೆ. ನೀರಾವರಿ ಮಾಡೋದಂತ ಫಸ್ಟ್ ಕೊಟ್ಟಿದ್ದಾರೆ ಇಲ್ಲಿ, ಯಾವುದರಲ್ಲಿ, ಆಪ್ಷನ್ ಬಿನಲ್ಲಿ. ನಾವು ಫಸ್ಟಿಗೆ ನೀರಾವರಿ ಮಾಡೋದಿಲ್ಲ, ಮೊದಲು ಭೂಮಿಯನ್ನು ಹದಗೊಳಿಸ್ಬೇಕು, ಹೌದು ತಾನೆ. ಹದಗೊಳಿಸ್ದೇ ಮತ್ತು ನೀವು ಬಿತ್ತನೆ ಮಾಡ್ದೇ ಹೇಗೆ ನೀರಾವರಿ ಮಾಡ್ತೀರಿ, ಬರಲ್ಲ, ಹೌದಲ್ವಾ. ಆದ್ದರಿಂದ ಇದು ತಪ್ಪಾಗುತ್ತೆ. ನೆಕ್ಸ್ಟು ಆಪ್ಷನ್ ಸಿ ನೋಡಿ, ಬಿತ್ತನೆ ಕೊಟ್ಟಿದ್ದಾರೆ. ನಾವು ಒಂದು ಮಣ್ಣನ್ನು ಹದಗೊಳಿಸ್ದೇ ಬಿತ್ತನೆ ಮಾಡೋದಕ್ಕೆ ಬರಲ್ಲ. ಸೊ ಆದ್ದರಿಂದ ಈ ಆಪ್ಷನ್ ಕೂಡ ತಪ್ಪಾಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಆಪ್ಷನ್ ಡಿ ನೋಡಿ, ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು. ಎಲ್ಲಿ ಸೇರಿಸ್ತೀರಾ, ಮಣ್ಣನ್ನು ಹದಗೊಳಿಸ್ದೇ ಬಿತ್ತನೆ ಮಾಡ್ದೇ ನೀವು ಸೇರಿಸೋದಕ್ಕೆ ಬರಲ್ಲ ಇವನ್ನ. ಆದ್ದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಅನುಕ್ರಮಣಿಕೆ ಯಾವುದು ಅಂತಂದರೆ ನಮ್ಮ ಈ ಕೃಷಿ ಪದ್ಧತಿಗೆ ಸಂಬಂಧಪಟ್ಟಂತೆ ಆಪ್ಷನ್ ಎ ಏನಿದೆ ಇದು ಸರಿಯಾಗಿರ್ತಕ್ಕಂಥ ಒಂದು ಅನುಕ್ರಮಣಿಕೆ. ಎಸ್, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಎಸ್, ಮುಂದಿನ ಪ್ರಶ್ನೆ ಆಗಿದೆ ನೋಡಿ, ಇದು ಪೆಡಗಾಗಿಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ನಮ್ಮ ಬೋಧನಾಶಾಸ್ತ್ರ ಏನಿದೆ, ನಮ್ಮ ಪರಿಸರ ವಿಜ್ಞಾನವನ್ನು ಶಿಕ್ಷಕರು ಹೇಗೆ ಬೋಧನೆ ಮಾಡಬೇಕು ಅಂತ NCERT 2005ನಲ್ಲಿ ನಾವು ಡೀಟೇಲಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಏನು ಹೇಳುತ್ತೆ ಟೀಚಿಂಗ್ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ನಮ್ಮ ಪರಿಸರ ವಿಜ್ಞಾನವನ್ನು ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ, ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಹೇಗೆ ಬೋಧನೆ ಮಾಡಬೇಕು ಅನ್ನೋದನ್ನು ನಾವು ಡೀಟೇಲಾಗಿ ಡಿಸ್ಕಷನ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಪ್ರಶ್ನೆ ಬಂದಿದೆ. ಒಬ್ಬ ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆ, ಒಂದು ಪಾಂಡ್ ಎಕೋಸಿಸ್ಟಮ್ ಬಗ್ಗೆ ಟೀಚ್ ಮಾಡಬೇಕಾಗಿದೆ. ಆದ್ದರಿಂದ ಅದನ್ನು ಅನುಕೂಲಿಸಲು ಆ ಒಬ್ಬ ಶಿಕ್ಷಕ ಯಾವ ಸಂಪನ್ಮೂಲವನ್ನು ನೇರ ಮತ್ತು ನೈಜ ಅನುಭವಗಳನ್ನು ಪರಿಣಾಮಕಾರಿಯಾಗಿ ಒದಗಿಸಲು ಬಳಸಿಕೊಳ್ಳುತ್ತಾನೆ ಅಂತಕ್ಕಂಥದ್ದು. ಸೊ ಇಲ್ಲಿ ಪಠ್ಯಪುಸ್ತಕದಲ್ಲಿನ ವಿವರವಾದ ಅಧ್ಯಯನ, ಅಲ್ಲಿ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಪಠ್ಯಪುಸ್ತಕದಲ್ಲಿ ಈ ಒಂದು ಪಾಂಡ್ ಎಕೋಸಿಸ್ಟಮ್ ಅಂದರೆ ಕೊಳದ ಪರಿಸರ ವ್ಯವಸ್ಥೆ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನಷ್ಟೇ ಕಲಿಸಿದಿರಾ ಸಾಕ. ನೆಕ್ಸ್ಟು ಒಂದು ಕೊಳವಿರುವ ವರ್ಣಮಯ ಚಿತ್ರಪಟ,
ಆ ಒಂದು ಎಕೋಸಿಸ್ಟಮ್ನ ಟೀಚ್ ಮಾಡಬೇಕು, ಆ ಒಂದು ಕೊಳದ ಪರಿಸರ ವ್ಯವಸ್ಥೆ ಬಗ್ಗೆ ಟೀಚ್ ಮಾಡಬೇಕು ಅಂತೇಳಿ ಒಂದು ಸುಂದರವಾಗಿರ್ತಕ್ಕಂಥ ಚಿತ್ರಪಟವನ್ನು ತೋರಿಸಿದರೆ ಸಾಕ. ನೆಕ್ಸ್ಟು ಆ ಸ್ಥಳೀಯವಾಗಿ ಅನುಕೂಲವಾಗಿರ್ತಕ್ಕಂಥ ಕೊಳಕ್ಕೆ ಭೇಟಿ ನೀಡುವುದಾ ಅಥವಾ ಶಿಕ್ಷಕರು ಕೊಳದ ಬಗ್ಗೆ ಉಪನ್ಯಾಸ ನೀಡುವುದಾ? ಇದು ಟೀಚರ್ ಸೆಂಟರ್ಡ್ ಅಪ್ರೋಚ್ ಆಗುತ್ತೆ. ಇಲ್ಲಿ ಎಫೆಕ್ಟಿವ್ ಟೀಚಿಂಗ್ ಆಗೋದಿಲ್ಲ. ಓಕೆ, ಪರಿಣಾಮಕಾರಿಯಾಗಿ ಒಂದು ಕಲಿಕೆ ಇಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ ಸ್ಥಳೀಯವಾಗಿ ಅಂದರೆ ನಿಯರೆಸ್ಟಲ್ಲಿರ್ತಕ್ಕಂಥ ಒಂದು ಪಾಂಡ್ಗೆ ಮಕ್ಕಳು ಕರ್ಕೊಂಡೋಗಿ ಟೀಚ್ ಮಾಡಿದರೆ ಅವರು ಈಸಿಯಾಗಿ ಆ ಒಂದು ಕೊಳದ ಪರಿಸರ ವ್ಯವಸ್ಥೆ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಕೊಳದಲ್ಲಿ ಏನೇನಿದೆ, ಜಲಚರ ಪ್ರಾಣಿಗಳು, ಜಲಚರ ಸಸ್ಯಗಳು ಇದ್ದಾವೆ. ಹೀಗೆ ಲೈವ್ ಆಗಿ ಅವ್ರು ಏನು ಮಾಡ್ತಾರೆ, ಆ ಒಂದು ಕೊಳವನ್ನು ನೋಡಿ ಆ ಒಂದು ಕೊಳದ ಪರಿಸರ ವ್ಯವಸ್ಥೆ ಬಗ್ಗೆ ಕಲಿತಾ ಹೋಗ್ತಾರೆ. ಆದ್ದರಿಂದ ಈ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗುತ್ತೆ. ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಇಲ್ಲಿ ಪ್ರಶ್ನೆ ಹೇಗಿದೆ ನೋಡಿ. ಪರಿಸರ, ಆ ಪರಿಸರಕ್ಕೆ ಸಂಯೋಜಿತ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಪರಿಸರ ಅಧ್ಯಯನ ಪಠ್ಯವಸ್ತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಆಪ್ಷನ್ ಏನಾಗುತ್ತಪ್ಪ ಅಂತಂದರೆ ವಿಷಯಾಧಾರಿತ ಸ್ವಭಾವ ಆಗುತ್ತೆ. ಯಾಕಂದರೆ ಪರಿಸರ ಅಂದರೆ ಒಂದು ಸಂಯೋಜಿತ, ಹೌದು. ಅದೇ ಪರಿಸರ ಅಧ್ಯಯನ ಅಂತಂದರೆ ನಾವು ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಪರಿಸರ ಅಧ್ಯಯನ ಅಂತಂದರೆ ಬರೀ ವಿಜ್ಞಾನವನ್ನು ಅಷ್ಟೇ ಬೋಧನೆ ಮಾಡೋದಿಲ್ಲ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಂತ ಟೀಚ್ ಮಾಡೋದಿಲ್ಲ. ಅಲ್ಲಿ ಮೇಯ್ನಾಗಿ ನಾವು ನಮ್ಮ ಪರಿಸರ ಅಧ್ಯಯನ, ಸಮುದಾಯಗಳು, ಹೀಗೆ ಸಮಾಜ ಚಾಪ್ಟರ್ ಕೂಡ, ಸಮಾಜದ ವಿಷಯಗಳು ಕೂಡ ಆ ಪರಿಸರ ಅಧ್ಯಯನದಲ್ಲಿ ಮಿಂಗಲ್ ಆಗಿರುತ್ತೆ. ಆದ್ದರಿಂದ ಇಲ್ಲಿ ವಿಷಾಧಾರಿತ ಸ್ವಭಾವ ಇರುತ್ತೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆನಾ? ಪರಿಸರ ಅಧ್ಯಯನದಲ್ಲಿ ಆ ಒಂದು ಪರಿಸರ ಅಧ್ಯಯನ ಪಠ್ಯವಸ್ತು ಮೇನಾಗಿ ವಿಷಯಾಧಾರಿತವಾಗಿರುತ್ತೆ ಅಂತಕ್ಕಂಥದ್ದು. ಓಕೆನಾ? ಎಸ್, ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಇಲ್ಲಿ ಸಂಪನ್ಮೂಲದ ವಿಧ ಕೊಟ್ಟಿದ್ದಾರೆ ಒಂದು ಕಡೆ, ಮತ್ತೊಂದು ಕಡೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ಸಂಪನ್ಮೂಲದ ವಿಧ ನೋಡ್ತಾ ಹೋಗೋದಾದರೆ ಒಂದು ಕಡೆ ಸಮುದಾಯ, ಸಂಸ್ಥೆ, ಮಾಧ್ಯಮ ಮತ್ತು ಪ್ರಕೃತಿ, ಮತ್ತು ಇನ್ನೊಂದು ಕಡೆ ಅದಕ್ಕೆ ಉದಾಹರಣೆ ಕೊಡ್ತಾ ಹೋಗಿದ್ದಾರೆ. ಸೊ ಇಲ್ಲಿ ನಾವು ಕಾಮನ್ನಾಗಿ ಒಂದು ಡಿಗ್ರಿ ಮುಗಿಸ್ಕೊಂಡಿದ್ದೀವಿ, ಡಿ ಎಡ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಈ ಒಂದು ಪ್ರಶ್ನೆಗೆ ನೋಡ್ತಿದ್ದಂಗೆ ನಾವು ಆನ್ಸರ್ ಮಾಡ್ಬೋದು. ಇಲ್ಲಿ ಸಮುದಾಯ ಅಂತಂದರೆ ಯಾವ್ದು ಬರುತ್ತೆ? ಅಂಚೆ ಕಚೇರಿ ಬರುತ್ತೆ, ಹೌದಲ್ವಾ? ಒಂದನೇದಕ್ಕೆ ಡಿ ಆಗುತ್ತೆ. ಒಂದನೇದಕ್ಕೆ ಡಿ ಎಲ್ಲಿದೆ ನೋಡಿ. ಓಕೆ, ಇಲ್ಲಿದೆ, ನೋಡೋಣ. 2 ಆಪ್ಷನಲ್ಲೂ ಇದೆ. ನೆಕ್ಸ್ಟು ಸಂಸ್ಥೆ, ಮಾಧ್ಯಮ, ಪ್ರಕೃತಿ ಕೊಟ್ಟಿದ್ದಾನೆ. ಇಲ್ಲಿ ಪ್ರಕೃತಿ ಅಂದ ತಕ್ಷಣ ಶಾಲಾ ತೋಟ ಬರುತ್ತೆ. ಓಕೆ, ಶಾಲಾ ತೋಟದೆಲ್ಲ ಪರಿಸರವನ್ನು ಅಬ್ಸರ್ವ್ ಮಾಡ್ಬೋದು. 4ನೇದಕ್ಕೆ ಸಿ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಮಾಧ್ಯಮ ನೋಡೋಣ. ಮಾಧ್ಯಮಕ್ಕೆ ಯಾವ್ದು ಬರುತ್ತೆ? ವೃತ್ತಪತ್ರಿಕೆಯ ಬರಹದ ತುಣುಕು ಅಂತಕ್ಕಂಥದ್ದು ನಮ್ಮ ಮಾಧ್ಯಮಕ್ಕೆ ಬರುತ್ತೆ. 3ನೇದಕ್ಕೆ ಎ ಇಲ್ಲಿದೆ. ಸೊ ಹಾಗಾದರೆ 3 ಕರೆಕ್ಟ್ ಆಗ್ತಾ ಬಂತು. ಇನ್ನೊಂದಿದೆ ಅಂತಂದರೆ ಇದೇ ಆನ್ಸರ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ಸಂಸ್ಥೆ ಅಂತದಕ್ಕೆ ಆನ್ಸರು ಸ್ಥಳೀಯ ಕುಂಬಾರ ಆಗುತ್ತೆ. ಸೊ ಆದ್ದರಿಂದ ನಾವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಕೂಡ ಇಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದು. ನಮ್ಗೆ 1-2 ಗೊತ್ತಿದ್ರೆ ಸಾಕು, ಎಲಿಮಿನೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತಕ್ಕಂಥದ್ದು. ಸೊ ಅದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಹೇಗಿದೆ. NCF 2005 ಪ್ರಕಾರ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿದಂತೆ ಕ್ರಮವಾಗಿ ಪರಿಗಣಿಸುವುದು. ಇಲ್ಲಿ ಮೇಯ್ನಾಗಿ ನಮ್ಮ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಏನು ಹೇಳುತ್ತಪ್ಪ ಅಂತಂದರೆ, ಕಲಿತ ಸಂಗತಿಗಳನ್ನು ನೆನಪಿಸಿಕೊಳ್ಳುವುದು ಅಷ್ಟೇನಾ, ನೆಕ್ಸ್ಟ್ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವುದಾ, ಅಥವಾ ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದು. ಆಪ್ಷನ್ ಡಿ, ಸರಿಯಾದ ಸಮಯದಲ್ಲಿ ಪಠ್ಯವಸ್ತುವನ್ನು ಪೂರ್ಣಗೊಳಿಸುವುದು, ಅಂದರೆ ಸಿಲೆಬಸ್ ಮುಗಿಸೋದ ಅಂತಕ್ಕಂಥದ್ದು. ಸೊ ಇಲ್ಲಿ ಮೇಯ್ನಾಗಿ ನಮ್ಮ NCF 2005 ಏನು ಹೇಳುತ್ತಪ್ಪ ಅಂತಂದರೆ, ಮಕ್ಕಳಲ್ಲಿ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸಬೇಕು ಅಂತ ಹೇಳುತ್ತೆ. ಜೊತೆಗೆ ಅರ್ಥವನ್ನು ಮಕ್ಕಳಿಗೆ ಚೆನ್ನಾಗಿ ತಿಳಿಸ್ಕೊಡೋದು, ಅವರಿಗೆ ಒಂದು ಕಾನ್ಸೆಪ್ಟು ಇನ್ ಡೀಟೇಲಾಗಿ ಅದ್ರ ಬಗ್ಗೆ ಅರ್ಥ ಮಾಡಿಸೋದು ಅಂತಕ್ಕಂಥದ್ದು. ಸೊ ಅದರಿಂದ ಈ ಪ್ರಶ್ನೆಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆ, ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವುದಲ್ಲ, ಮೇಯ್ನ್ ಇಂಟೆನ್ಷನ್ ಅದಾಗಿರಬಾರ್ದು. ಶಿಕ್ಷಣದಲ್ಲಿ ಬರೀ ಅಂಕಗಳಷ್ಟೇ ಮುಖ್ಯ ಅಲ್ಲ, ನಾವು ಮಕ್ಕಳನ್ನು ಆಲೋಚನೆ ಮಾಡೋ ಹಾಗೆ ಮಾಡಬೇಕು. ಒಂದು ತರಗತಿ ಕೊಠಡಿಯಲ್ಲಿ ನಾವು ಒಂದು ಪಾಠ ಮಾಡ್ತಿದ್ದೀವಪ್ಪ ಅಂತಂದರೆ ಮಕ್ಕಳಿಗೆ ನಾವು ಅವ್ರ ಥಿಂಕಿಂಗ್ನ ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ಟ್ರಿಗರ್ ದ ಸ್ಟೂಡೆಂಟ್ ಮೈಂಡ್ಸ್ ಅಂತ ಹೇಳ್ತೀವಿ. ನಾವು ಮಕ್ಕಳಲ್ಲಿ ಯೋಚನಾ ಸಾಮರ್ಥ್ಯವನ್ನು ಬೆಳೆಸಬೇಕು, ಆಲೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಮಕ್ಕಳಲ್ಲಿ ಡೆವಲಪ್ ಮಾಡಬೇಕು. ಅವರೇ ಥಿಂಕ್ ಮಾಡ್ತಾರೆ. ಒಂದು ಪಾಠವನ್ನು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು
ಒಂದು ಪರಿಸರ ವ್ಯವಸ್ಥೆ ನಾವು ಟೀಚ್ ಮಾಡಬೇಕು ಅಂತಂದರೆ ನಾವು ಏನೋ ಒಂದು ಈ 5V ಮಾಡಲಲ್ಲಿ ನಾವು ಪಾಠ ಮಾಡ್ತಾ ಹೋಗ್ತೀವಿ. ಓಕೆ, ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಾಬೋರೇಟ್, ಎವಲ್ಯೂಷನ್ ಇದೆಯಲ್ವಾ, ಅದರಲ್ಲಿ ನಮ್ಮ ಎಕ್ಸ್ಪ್ಲೋರ್ ಸ್ಟೇಜಲ್ಲಿ, ಎಂಗೇಜ್ ಸ್ಟೇಜಲ್ಲಿ ನಾವು ಮಕ್ಕಳಿಗೆ ಕ್ಯೂರಿಯಾಸಿಟಿನ ಉಂಟು ಮಾಡ್ತೀವಿ. ಮಕ್ಕಳು ಕ್ಲಾಸ್ ರೂಮಿಗೆ ಕೂತ್ಕೊಂಡಿರ್ತಾರೆ, ನಾವು ಒಂದು ಪಾಠದ ಬಗ್ಗೆ ಏನು ಮಾಡ್ತೀವಿ, ಕ್ಯೂರಿಯಾಸಿಟಿನ ಹುಟ್ಟಿಸ್ತೀವಿ, ಅವರು ಲಿಸನ್ ಮಾಡ್ತಾ ಹೋಗ್ತಾರೆ. ಸರಿನಾ? ಅಂದರೆ ಆ ಮಕ್ಕಳು ಆ ಒಂದು ಚಾಪ್ಟರ್ ಬಗ್ಗೆ ಆಲೋಚನೆ ಮಾಡಬೇಕು, ಆ ಥರ ನಾವು ಕ್ಲಾಸ್ ರೂಮ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು ಬೆಳವಣಿಗೆ, ಅಂದರೆ ಆಲೋಚನೆ ಸಾಮರ್ಥ್ಯತೆ ಬೆಳವಣಿಗೆ ಆಗಬೇಕು. ಮಕ್ಕಳು ಕ್ಲಾಸ್ ರೂಮ್ ಒಳಗಡೆ ನಾವು ಪಾಠ ಮಾಡ್ತಿರ್ಬೇಕಾದ್ರೆ ಅವ್ರು ಆಲೋಚನೆ ಮಾಡಬೇಕು, ಇದಕ್ಕೆ ಇದೇ ಆನ್ಸರ್ ಇರಬೇಕು, ಇದು ಈ ಥರ ಥಿಂಕಿಂಗ್ ಕೆಪಾಸಿಟಿ ಡೆವಲಪ್ಮೆಂಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಅರ್ಥ ಮಾಡಿಕೊಳ್ಳೋದು, ಆ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಳ್ಳೋದು. ಸರಿನಾ? ಹೀಗೆ ಮೇಯ್ನಾಗಿ NCF 2005 ಇದ್ರ ಕಡೆ ಫೋಕಸ್ ಮಾಡುತ್ತೆ. ಬರೀ ಅಂಕಗಳನ್ನು ಗಳಿಸ್ಕೊಳ್ಳೋದು, ಕಲಿತ ಸಂಗತಿಗಳನ್ನು ನೆನಪಿಸ್ಕೊಳ್ಳೋದು ಇದಷ್ಟೇ ಅಲ್ಲ, ಜೊತೆಗೆ ಸರಿಯಾದ ಟೈಮಿಗೆ ಸಿಲೆಬಸ್ನ ಮುಗಿಸಿ ಅಂತಕ್ಕಂಥದ್ದು ಕೂಡ ಆಗೋದಿಲ್ಲ. ಮಕ್ಕಳಲ್ಲಿ ಆಲೋಚನೆ ಸಾಮರ್ಥ್ಯ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇವೆಲ್ಲ ನಮ್ಮ ಟೀಚಿಂಗ್ ಪೆಡಗಾಗಿನಲ್ಲಿ ಬರ್ತಕ್ಕಂಥ ವಿಚಾರಗಳು. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. 2 ಹೇಳಿಕೆಗಳು ಕೊಟ್ಟಿದ್ದಾರೆ, ಹೇಳಿಕೆ 1 ಮತ್ತು ಹೇಳಿಕೆ 2. ಇಲ್ಲಿ ಹೇಳಿಕೆ 1 ಏನು ಹೇಳುತ್ತೆ ನೋಡಿ, ಪರಿಸರ ಅಧ್ಯಯನ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕವಾಗಿವೆ. ಹೌದು, ವ್ಯಾಲ್ಯೂಸ್ ಅಂತಕ್ಕಂಥದ್ದು ಕಲಿಕೆಯಲ್ಲಿ ಇರಲೇಬೇಕು, ಕಲಿಕೆಯಿಂದ ವ್ಯಾಲ್ಯೂಸ್ನ ಮಗು ಕಲಿತಾ ಹೋಗಬೇಕು, ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಹೇಳಿಕೆ 2, ಪರಿಸರ ಅಧ್ಯಯನ ವಿಷಯದ ಕಲಿಕೆಯು ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಕೇಂದ್ರೀಕರಿಸಲಾಗಿರುತ್ತದೆ ಅಂತಕ್ಕಂಥದ್ದು. ಹೌದು, ಇಲ್ಲಿ 2 ಕೂಡ ಕರೆಕ್ಟ್ ಆಗುತ್ತೆ. ಅಂದರೆ ಇವು 2 ಸ್ವತಂತ್ರವಾಗಿದ್ದಾವೆ, 2 ಹೇಳಿಕೆಗಳು ಸ್ವತಂತ್ರವಾಗಿದ್ದು ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯನ್ನು ಬೆಂಬಲಿಸುವುದಿಲ್ಲ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗುತ್ತೆ ಅಂತಕ್ಕಂಥದ್ದು. ಸರಿನಾ? ಅದರಿಂದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಇಷ್ಟು ಕ್ವಶನ್ಸು ನಮ್ಮ ಪರಿಸರ ಅಧ್ಯಯನದಲ್ಲಿ ಬಂದಿದ್ವು. ನಾವು ಈ ಪ್ರಶ್ನೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ ನಾವು ನೆಕ್ಸ್ಟ್ ಯಾವ ಥರ ಓದಬೇಕು ಅಂತಕ್ಕಂಥದ್ದು. TET ಆಗಿರ್ಬೋದು, GPSTR, HSTR, PSTRಗೆ ಯಾವ ಒಂದು ಏರಿಯಾದಲ್ಲಿ ಕ್ವಶನ್ಗಳನ್ನು ತೆಗಿತಾರೆ ಅಂತಕ್ಕಂಥದ್ದು ನಮಗೊಂದು ಐಡಿಯಾ ಬರುತ್ತೆ. ಆದ್ದರಿಂದ ನಾವು ಇವತ್ತಿನ ಸೆಷನ್ನಲ್ಲಿ ಈ ಕ್ವಶನ್ಸ್ಗೆ ಆನ್ಸರ್ನ ನೋಡ್ತಾ ಹೋದ್ವಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನೀವು ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಓದ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್.